Dear students, welcome back to our social class. In previous class, I was started even history, third lesson, religious reform promoters and social reformers. In this class, I am already explaining three acharyas like Shankaracharya's philosophy was Advaita. He was born in village Kaladi in Kerala, and father was Shivaguru, mother was Aryamba. That was completed, and also the works ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ, the ಪೀಠಾಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. Then also ರಾಮಾನುಜಾಚಾರ್ಯ. ಸೊ ಇವತ್ತಿನ ಕ್ಲಾಸಲ್ಲಿ ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. So Ramanujacharya's philosophy was Visishtadvaita. Ramanujacharya was born in Sriperumbudur near Chennai. Keshava Somayaji was his father and Kantimati was his mother. He studied Veda and Upanishad at Yadava Prakasha in Kanchi, the famous learning center in South India. Then he went to Srirangam and became head of the Mutt. The Chola ruler who was Shaivit started so ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅನಿಸುತ್ತೆ, ಸಾರಿ. ಸೊ ದಿಸ್ ವಾಸ್ ಆಲ್ಸೋ ಕಂಪ್ಲೀಟೆಡ್, ಇದ್ರ ಬಗ್ಗೆನೂ ಹೇಳಿದ್ದೆ, ಹೌದು. ಓಕೆ, ಕಂಪ್ಲೀಟೆಡ್. ಓಕೆ, ಇವತ್ತಿನ ಕ್ಲಾಸಲ್ಲಿ ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. ಮಧ್ವಾಚಾರ್ಯ ವಾಸ್ ಬಾರ್ನ್ ಇನ್ ಪಾಜಕ ವಿಲೇಜ್ ನಿಯರ್ ಉಡುಪಿ ಇನ್ ಕರ್ನಾಟಕ. ಹಿಸ್ ಫಾದರ್ ವಾಸ್ ಮಧ್ಯಗೇಹ ಭಟ್ಟ ಅಂಡ್ ಮದರ್ ವೇದಾವತಿ. Lord Vishnu was their family deity. It is studied that at a very tender age he displayed abundant knowledge. He had his education in Vedas and Upanishad from Achyuta Prakasha. The same teacher later indicate Madhvacharya into sannyasa. Okay, Madhvacharya, he was also one of the famous acharyas. Acharya Madhvacharya was born in ಪಾಜಕ ಇನ್ ಉಡುಪಿ, ಕರ್ನಾಟಕದ ಉಡುಪಿಯ ಪಾಜಕದಲ್ಲಿ ಏನು ಮಾಡ್ತಾರೆ, ಜನಿಸ್ತಾರೆ. ಹಿಸ್ ಫಾದರ್ ವಾಸ್ ಮಧ್ವಗೇಹ ಭಟ್ಟ ಅಂಡ್ ಮದರ್ ವೇದಾವತಿ. ಲಾರ್ಡ್ ವಿಷ್ಣು ವಾಸ್ ದರ್ ಫ್ಯಾಮಿಲಿ ಡೇಟ್, ಅವರ ಆರಾಧ್ಯ ದೈವ ಲಾರ್ಡ್ ವಿಷ್ಣು ಆಗಿರ್ತಾನೆ. ಈ ಸ್ಟಡಿಡ್ ಈ ವೆರಿ ಸಣ್ಣ ವಯಸ್ಸಿನಲ್ಲೇ ವೇದಗಳನ್ನು ಉಪನಿಷತ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಈಸ್ ಗುರು ವಾಸ್ ಅಚ್ಯುತ ಪ್ರೇಕ್ಷ ವಾಸ್ ಇಸ್ ಗುರು. ದ ಸೇಮ್ ಟೀಚರ್ ಲೇಟ್ ಹಿ ವಾಸ್ ಮಧ್ವಾಚಾರ್ಯಗೆ ಏನು ಮಾಡ್ತಾರೆ, ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ವೈಲ್ ಸ್ಟಡಿಂಗ್ ಅಂಡರ್ ಈಸ್ ಗುರು ಅಚ್ಯುತ ಪ್ರೇಕ್ಷ, ಮಧ್ವಾಚಾರ್ಯ ಇಂಡಿಪೆಂಡೆಂಟ್ಲಿ ಗೇನ್ಡ್ ಗ್ರೇಟ್ ನಾಲೆಡ್ಜ್ ಅಬೌಟ್ ದ ರಿಲಿಜಿಯಸ್ ಸ್ಪಿರಿಚುವಸ್ ಆ್ಯಂಡ್ ಡಿಫೀಟೆಡ್ ಈಸ್ ಗುರು ಈಸ್ ಡಿಬೇಟ್. ಸೊ ತನ್ನ ಗುರುಗಳನ್ನೇ ಅತ್ಯಂತ ಸಣ್ಣ ಏಜಿನಲ್ಲೇ ವೇದಗಳ ಬಗ್ಗೆ ಉಪನಿಷತ್ ಬಗ್ಗೆ ತಿಳ್ಕೊಂಡಂಥ ಮಧ್ವಾಚಾರ್ಯರು ತಮ್ಮ ಗುರುಗಳಾದಂಥ ಅಚ್ಯುತ ಪ್ರೇಕ್ಷರನ್ನೇ ಡಿಬೇಟಲ್ಲಿ ಏನು ಮಾಡ್ತಾರೆ, ಸೋಲಿಸ್ತಾರೆ. ಅಕಾರ್ಡಿಂಗ್ ಟು ದಿಸ್ ಫಿಲಾಸಫಿ, ಸೊ ಹಿ ಅಡ್ವೊಕೇಟೆಡ್ ದ್ವೈತ ಫಿಲಾಸಫಿ. ಶಂಕರಾಚಾರ್ಯ ಅದ್ವೈತ, ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ, ಮಧ್ವಾಚಾರ್ಯ ದ್ವೈತ. ಓಕೆ, ಸೊ ದ್ವೈತ, ಇವ್ ಅಡ್ವೊಕೇಟೆಡ್ ದ್ವೈತ ಫಿಲಾಸಫಿ. ದ್ವೈತ ಮೀನ್ಸ್ ಟು, ದ್ವೈತ ಅಂದರೆ ಎರಡು. ಅಕಾರ್ಡಿಂಗ್ ಟು ದಿಸ್ ಫಿಲಾಸಫಿ, ದ ಹ್ಯೂಮನ್ ಸೋಲ್ ಆ್ಯಂಡ್ ದ ಡಿವೈನ್ ಸೋಲ್ ಆರ್ ಸಪ್ರೇಟ್. ಅವ್ರು ಹೇಳ್ತಾರೆ ಮನುಷ್ಯನ ಆತ್ಮನು ಪವಿತ್ರ ಆತ್ಮನು ಸಪ್ರೇಟ್ ಆಗಿದೆ. ಇನ್ ಆರ್ಡರ್ ಟು ಪ್ರೊಪಗೇಟ್ ದಿಸ್ ಫಿಲಾಸಫಿ, ಮಧ್ವಾಚಾರ್ಯ ಟು ಪಿಲಿಗ್ರಿಮೇಜ್ ಟು ವೇರಿಯಸ್ ಪ್ಲೇಸಸ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ಡಿಬೇಟ್ಸ್. He brought Lord Krishna's idol which was hidden in a muddy hillock. ಸೊ ಅವರು ಸಪ್ರೇಟ್ ಅಂತ ಹೇಳಿದ ಮೇಲೆ ಪ್ರೊಪಗೇಟ್ ಫಿಲಾಸಫಿಯನ್ನು, ದ್ವೈತ ಫಿಲಾಸಫಿಯನ್ನು ಪ್ರೊಪಗೇಟ್ ಮಾಡ್ತಾರೆ ವೇರಿಯಸ್ ಪ್ಲೇಸಸಲ್ಲಿ. ಈ ಬ್ರಾಟ್ ಲಾರ್ಡ್ ಕೃಷ್ಣ, ಒಂದು ಲಾರ್ಡ್ ಕೃಷ್ಣನ ಐಡಲನ್ನು ಏನು ಮಾಡ್ತಾರೆ, ಒಂದು ಮಣ್ಣಿನ ಒಳಗಡೆ ಹೋಗಿದ್ದಂಥ ಐಡಲನ್ನು, ವಿಗ್ರಹವನ್ನು ಏನು ಮಾಡ್ತಾರೆ, ಹೊರಗೆ ತೊಗೊಂಬಂದು ಗೋಪಿಚಂದನ ಆ್ಯಂಡ್ ಇನ್ಸ್ಟಾಲ್ ಇಟ್ ಇನ್ ಉಡುಪಿಯಲ್ಲಿ ಅದನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಸೊ ಮಣ್ಣಿನೊಳಗೆ ಹೂತೋಗಿದ್ದಂತಹ ಲಾರ್ಡ್ ಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸೊ ಇವತ್ತಿಗೂ ನೋಡ್ಬೋದು ಉಡುಪಿಯಲ್ಲಿ ಯಾವ ದೇವಸ್ಥಾನ ಇದೆ, ಶ್ರೀಕೃಷ್ಣ ಟೆಂಪಲ್. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಮಧ್ವಾಚಾರ್ಯ ಅಂತ ಹೇಳ್ಬೋದು. ಆ್ಯಂಡ್ ಫರ್ದರ್ ಈ ಎನೇಬಲ್ ರೆಗ್ಯುಲರ್ ವರ್ಷಿಪ್ ಟು ಲಾರ್ಡ್ ಕೃಷ್ಣ.
ಈ ಎಸ್ಟಾಬ್ಲಿಷ್ಡ್ 8 ಮಠಾಸ್ ಕಾಲ್ಡ್ ಅಷ್ಟಮಠಾಸ್. ಆ ಉಡುಪಿಯಲ್ಲಿ 8 ಮಠಗಳನ್ನು ಏನು ಮಾಡ್ತಾರೆ, ಕಟ್ತಾರೆ. ಅಕಾರ್ಡಿಂಗ್ ಟು ಮಧ್ವಾಚಾರ್ಯ, ದ ವರ್ಡ್ ಈಸ್ ನಾಟ್ ಮಾಯಾ ಆರ್ ಇಲ್ಯೂಷನ್. ವರ್ಡ್ ಈಸ್ ನಾಟ್ ಮಾಯಾ, ಇಟ್ ಈಸ್ ಟ್ರೂ ಪರಮಾತ್ಮ, ಆ್ಯಸ್ ಪರಮಾತ್ಮ ಆರ್ ದ ಡಿವೈನ್ ಸೋಲ್. ಪರಮಾತ್ಮ ಏನಿದ್ದಾನೆ, ಇಟ್ ಈಸ್ ದ ಡಿವೈನ್ ಸೋಲ್, ಪವಿತ್ರ ಆತ್ಮ. ಬಿಟ್ವೀನ್ ದೀಸ್ ದ ಡಿವೈನ್ ಸೋಲ್ ಈಸ್ ಇಂಡಿಪೆಂಡೆಂಟ್ ಆರ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಇಲ್ಯೂಷನರಿ. ಸೊ ದೇವರ ಆತ್ಮ ಒಂದೇ ಸ್ವತಂತ್ರ, ಇನ್ನು ಉಳಿಕೆ ಎಲ್ಲವೂ ಸಹ ಏನಾಗಿದೆ, ಬಂಧಿಸಲ್ಪಟ್ಟಿದೆ. ದ ಡಿವೈನ್ ಸೋಲ್ ಆ್ಯಂಡ್ ಹ್ಯೂಮನ್ ಸೋಲ್ ಹ್ಯಾವ್ ಎ ಲಾರ್ಡ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್. ಸೊ ಈ ಮನುಷ್ಯನ ಆತ್ಮ, ಪವಿತ್ರ ಆತ್ಮ ಅಂದರೆ ಅದು ಪರಮಾತ್ಮ. ಆ ಪರಮಾತ್ಮನಿಗೆ ಏನಾಗಿದೆ, ಸಪ್ರೇಟ್ ಆಗಿದೆ. ಸೊ ಅದು ಸರ್ವೆಂಟ್, ದೇವರನ್ನು ಸರ್ವೆಂಟ್ ಮಾಡೋದಕ್ಕೋಸ್ಕರ ಅವ್ರಿಗೆ ಶರಣಾಗೋದಕ್ಕೆ ಬಂದಿದೆ ಅಂತ ಹೇಳ್ತಾರೆ. ವರ್ಷಿಪ್ ಆಫ್ ಲಾರ್ಡ್ ವಿಷ್ಣು ಕ್ಯಾನ್ ಎಲಿವೇಟ್ ದ ಹ್ಯೂಮನ್ ಸೋಲ್ ಆ್ಯಂಡ್ ದಸ್ ಎನೇಬಲ್ ಟು ಅಟೈನ್ ಮೋಕ್ಷ. ಸೊ ಲಾರ್ಡ್ ವಿಷ್ಣು ಆರ್ ನಾರಾಯಣ ಅಲೋನ್ ಹೀ ಸುಪ್ರೀಂ. ಲಾರ್ಡ್ ವಿಷ್ಣು ಅಥವಾ ನಾರಾಯಣ ಏನಿದೆ, ಈ ವಾಸ್ ದ ಸುಪ್ರೀಂ ಪವರ್. ಸೊ ನೀವೇನಾದರೂ ಆ ಆತ್ಮ, ಡಿವೈನ್ ಆತ್ಮ ಆಗಬೇಕು ಅಂತಂದರೆ ನೀವೇನು ಮಾಡಿ, ಟು ಎಲ್ಲರೂ ದೇವರ ಮೊರೆ ಹೋಗಿ, ಸೋಲ್ ಅನೇಬಲ್ ಟು ಇಟ್ ಅಟೈನ್ ಮೋಕ್ಷ. ನಂತರ ಏನಾಗುತ್ತೆ, ಮೋಕ್ಷ ಸಿಗುತ್ತೆ ಆ ಆತ್ಮಕ್ಕೆ ಸೇರಿದಾಗ ಅಂತ ಹೇಳ್ತಾರೆ. ಓಕೆ, ವರ್ಕ್ಸ್ ಆಫ್ ಮಧ್ವಾಚಾರ್ಯ. ಗೀತ ಭಾಷ್ಯ, ಗೀತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಭಗವತ್ ತಾತ್ಪರ್ಯ ನಿರ್ಣಯ, ಮಾಯಾವದಕ ನಂದನ, ಎಕ್ಸೆಟ್ರಾ. ಲೇಟರ್ ದ ಫಿಲಾಸಫಿ ಆಫ್ ಮಧ್ವಾಚಾರ್ಯ ವಾಸ್ ಪಾಪ್ಯುಲರೈಸ್ಡ್ ದ ಪದ್ಮನಾಭ ತೀರ್ಥ, ನರಹರಿ ತೀರ್ಥ, ವಿಜಯೇಂದ್ರ ತೀರ್ಥ ಆ್ಯಂಡ್ ವಾದಿರಾಜ ತೀರ್ಥ ಆ್ಯಂಡ್ ಅದರ್ಸ್. ಓಕೆ, ಈಸ್ ಫೇಮಸ್ ವರ್ಕ್ಸ್ ಆರ್ ಗೀತ ಭಾಷ್ಯ, ಗೀತ ಭಾಷ್ಯ ನಿರ್ಣಯ, ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಭಗವತ್ ತಾತ್ಪರ್ಯ ನಿರ್ಣಯ ಆ್ಯಂಡ್ ಮಧ್ವಾಚಾರ್ಯ ಮಾಯಾವದಕ ನಿರ್ಣಯ, ಮಾಯಾವದಕ ನಂದನ ಆ್ಯಂಡ್ ಫಿಲಾಸಫಿ ಆಫ್ ಮಧ್ವಾಚಾರ್ಯ ವಾಸ್ ಪಾಪ್ಯುಲರ್. ಎಲ್ಲ ಫಿಲಾಸಫಿಯನ್ನು ನಂತರ ಅವರ ಸತ್ತ ನಂತರ ಬೇರೆಯವರು ಪಾಪ್ಯುಲರ್ ಮಾಡ್ತಾರೆ. ಯಾರು ಅಂದರೆ ಪದ್ಮನಾಭ ತೀರ್ಥ, ನರಹರಿ ತೀರ್ಥ, ವಿಜಯೇಂದ್ರ ತೀರ್ಥ, ವಾದಿರಾಜ ತೀರ್ಥ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ದ ಮಧ್ವಾಚಾರ್ಯಸ್. ಮಧ್ವಾಚಾರ್ಯಸ್ ಫಿಲಾಸಫಿ ವಾಸ್ ದ್ವೈತ. He was born in Pajaka, Udupi in Karnataka. His father was Madhyageha Bhatta and Vedavati. His gurus was Achyuta Preksha. Achyuta Preksha. ಇವ್ರದ್ದು ವರ್ಕ್ಸ್. ಓಕೆ, ಇದ್ರ ಬಗ್ಗೆ ತಿಳ್ಕೊಂಡ್ವಿ. Then Basaveshwara. Basaveshwara is the most prominent social reformer of medieval Karnataka. Basaveshwara and his disciples advocated Veerashaiva philosophy, which was based on simple human values. They rejected the numerous rituals deeply rooted in the Vedic religion. Basaveshwara was the son of Madarasa and Madalambike of Bhagyawadi of present Vijayapura. Basaveshwara was strong opponent of caste system and threw away the sacred thread after his Upanayana and went to the Kudala Sangamara. He took Linga Diksha from Shiva Guru and started practicing meditation. Okay, he was the most prominent social reforms in the medieval Karnataka. So his father was ಇವರ ತಂದೆ ಮಾದರಸ and mother was Madalambike. He was born in Bhagyawadi at present Vijayapura district. He was strong opponent of caste system. ಕ್ಯಾಸ್ಟ್ ಜಾತಿ ಪದ್ಧತಿಯನ್ನು ಅತೀ ಕೀಳಾಗಿ ಏನು ಮಾಡ್ತಾ ಇದ್ದ, ಅದನ್ನು ತುಂಬ ಖಂಡನೀಯವಾಗಿ ಖಂಡಿಸ್ತಾ ಇದ್ದ. ಆ್ಯಂಡ್ ವೆನ್ ಹಿ ವಾಸ್ ಇನ್ ದ ಕ್ಯಾಸ್ಟ್ ಸಿಸ್ಟಮ್ ಥ್ರೂ ದ ಸೇಕ್ರೆಡ್ ಥ್ರೆಡ್, ಅಂದರೆ ಅವರ ಉಪನಯನದ ಕಾಲದಲ್ಲಿ ಅದನ್ನು ತೆಗೆದುಹಾಕಿ ಆ್ಯಂಡ್ ವೆನ್ ಟು ಕೂಡಲ ಸಂಗಮಕ್ಕೆ ಹೋಗಿ ಲಿಂಗ ದೀಕ್ಷೆಯನ್ನು ತಗೊಳ್ತಾನೆ. ಥ್ರೂ ಬಸವೇಶ್ವರ ಬಿಕೇಮ್ ದ ಟ್ರೆಜರಿ ಹೆಡ್ ಆಫ್ ದ ಕಲಚೂರಿ ಬಿಜ್ಜಳ ಕಿಂಗ್. ಕಲಚೂರಿಗಳ ಬಿಜ್ಜಳನ ಆಸ್ಥಾನದಲ್ಲಿ ಟ್ರೆಜರರ್, ಖಜಾನೆಯ ಮುಖ್ಯಸ್ಥನಾಗಿರ್ತಾನೆ. ಹಿ ರಿಮೈನ್ಡ್ ಅನ್ಮೂವ್ಡ್ ಬೈ ದ ಮನಿ, ಸ್ಟೇಟಸ್ ಆ್ಯಂಡ್ ಪವರ್. ಯಾವುದೇ ಆಸೆ ಆಮಿಷಗಳಿರಲಿಲ್ಲ. ಹಿ ಡೆಡಿಕೇಟೆಡ್ ಹಿಮ್ಸೆಲ್ಫ್ ಆ್ಯಸ್ ದ ರಿಮೂವಲ್ ಆಫ್ ಸೋಷಿಯಲ್ ಈವಿಲ್ ಫ್ರಮ್ ದ ಸೊಸೈಟಿ. ಹಿ ರಿಮೈನ್ ಕಮಿಟೆಡ್ ಫಾರ್ ದ ರಿವೈವಲ್ ಆಫ್ ಸೋಷಿಯಲ್ ಸೆಂಟರಿಕ್ ರಿಲಿಜನ್. ಬಸವಣ್ಣ ಸ್ಟಾರ್ಟೆಡ್ ದಿಸ್ social religious movements from
ಮಂಗಳಖೇಡದಿಂದ ಏನು ಮಾಡ್ತಾನೆ, ರಿಫಾರ್ಮೇಷನನ್ನು ಸ್ಟಾರ್ಟ್ ಮಾಡ್ತಾನೆ. ದೆನ್ ಆಲ್ಸೋ ಶಿವಶರಣ ಶುಡ್ ನೆವರ್ ಡಿಸ್ಕ್ರಿಮಿನೇಟ್ ಎನಿವನ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್. ಸೊ ಯಾರು ಶಿವಶರಣರಿರ್ತಾರೋ ಅವರು ತಮ್ಮದೇ ಆದ ಕ್ಯಾಸ್ಟ್ಗಳಿಂದ ಅವರೇನೂ ಆಗಿಲ್ಲ, ಬಂಧಿಸಲ್ಪಟ್ಟಿಲ್ಲ, ಡಿಸ್ಕ್ರಿಮಿನೇಟ್ ಆಗಿಲ್ಲ. ಈ ಆಲ್ಸೋ ಸೆಡ್ ದಟ್ ಪ್ಯೂರಿಟಿ ಆಫ್ ಆತ್ಮ ಈಸ್ ಓನ್ಲಿ ವೇ ಟು ಅಟೈನ್ ಮುಕ್ತಿ. ಯಾರಿಗೆ ಆತ್ಮ ಪ್ಯೂರಿಟಿ ಪವಿತ್ರವಾಗಿರುತ್ತೋ ಅವರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಈ ಆಲ್ಸೋ ಅಡ್ವೊಕೇಟೆಡ್ ಸೆಲ್ಫ್ ರಿಲಯನ್ಸ್ ಟು ಇನ್ಸಿಯೇಟೆಡ್ ಯು ಶುಡ್ ಅರ್ನ್ ಒನ್ಸ್ ಲಿವಿಂಗ್. ಈ ಆಲ್ಸೋ ಡಿಕ್ಲೇರ್ಡ್ ನೋ ಪ್ರೊಫೆಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಆರ್ ಲೆಸ್ ಇಂಪಾರ್ಟೆಂಟ್. ಯಾವುದೇ ಒಬ್ಬ ವ್ಯಕ್ತಿಯ ಪ್ರೊಫೆಷನ್ನು ಮೇಲೂ ಅಲ್ಲ ಕೀಳು ಅಲ್ಲ, ಎಲ್ಲರೂ ಸಹ ಒಂದೇ. ಈ ನ್ಯೂಟರ್ ಟು ಕಲ್ಚರ್ ಆಫ್ ವರ್ಕ್ ಈಸ್ ವರ್ಷಿಪ್. ಕಾಯಕವೇ ಕೈಲಾಸ ಅಂದ್ಕೊಂಡು ಯಾವ ಜಾತಿನೂ ಮೇಲಲ್ಲ ಕೀಳಲ್ಲ, ಯಾರ ಕೆಲಸಗಳು ಮೇಲೂ ಅಲ್ಲ ಕೀಳು ಅಲ್ಲ ಅಂತ ಹೇಳ್ತಾರೆ. ಸೊ ದೆನ್ ಹಿ ವಾಸ್ ಕಾಲ್ಡ್ ವರ್ಕ್ ಈಸ್ ವರ್ಷಿಪ್. ಥ್ರೂ ಹಿಸ್ ಫಿಲಾಸಫಿಕಲ್ ಲೇಬರ್ ಫಿಲಾಸಫಿ ಬೈ ಡಿಕ್ಲೇರಿಂಗ್ ಬಾಡಿ ಹ್ಯಾಸ್ ದ ಟೆಂಪಲ್. ಸೊ ದೇಹವೇ ದೇಗುಲ ಅಂತ ಹೇಳ್ತಾರೆ. ಬಸವೇಶ್ವರ ಟ್ರೈ ಟು ಇಂಪ್ಲಿಮೆಂಟ್ಸ್ ವರ್ಕ್ ಈಸ್ ವರ್ಷಿಪ್ ಫಿಲಾಸಫಿ ಇನ್ ಈಸ್ ಲೈಫ್. ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ಏನು ಮಾಡ್ತಾರೆ, ಅವರು ನಂಬಿರ್ತಾರೆ. ದೀಸ್ ಥಿಂಗ್ಸ್ ಆರ್ ಸ್ಟಿಲ್ ಟು ಗೈಡಿಂಗ್ ಲೈಟ್ಸ್ ಆಫ್ ದ ಪ್ರೆಸೆಂಟ್ ಸೊಸೈಟಿ. ಅವರು ಹಾಕೊಟ್ಟಂಥ ವೇ ಏನಿದೆ ಇವತ್ತಿನ ಸಮಾಜಕ್ಕೆ ಅತ್ಯಂತ ಜನಪ್ರಿಯ ಅಂತ ಹೇಳ್ಬೋದು. ಬಸವಣ್ಣ ಸ್ಟಾರ್ಟೆಡ್ ಶರಣ ಸ್ಪಿರಿಚುವಲ್ ಸೆಂಟರ್ ಕಾಲ್ಡ್ ಅನುಭವ ಮಂಟಪ ಅಟ್ ಬಸವ ಕಲ್ಯಾಣ ಆಫ್ ಪ್ರೆಸೆಂಟ್ ಬೀದರ್. ಸೊ ಬಸವಣ್ಣ ಸ್ಟಾರ್ಟ್ ಮಾಡ್ತಾರೆ ಅನುಭವ ಮಂಟಪವನ್ನು ಬಸವ ಕಲ್ಯಾಣದಲ್ಲಿ ಸ್ಟಾರ್ಟ್ ಮಾಡಿ. ಹಿಯರ್ ಆಲ್ ಶರಣಾಸ್ ಇನ್ಕ್ಲೂಡಿಂಗ್ ಬಸವೇಶ್ವರ ಆ್ಯಂಡ್ ಅದರ್ ಎಂಗೇಜ್ಡ್ ದ ಮೀನಿಂಗ್ಫುಲ್ ಡಿಸ್ಕಷನ್ನ ಮಾಡ್ತಿರ್ತಾರೆ. ವೇರಿಯಸ್ ಸೋಷಿಯೋ ಕಲ್ಚರಲ್ ಇಶ್ಯೂಸ್ ಲೈಕ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್. Similarly, they were also discussing the shortcoming religions and suggesting ರೆಮಿಡೀಸ್ ಆಫ್ ದೀಸ್. ಸಮಾಜದಲ್ಲಿ ಬರುವಂಥ ಕೆಟ್ಟ ಪದ್ಧತಿಗಳನ್ನು ಹೇಗೆ ಹೋಗಲಾಡಿಸ್ಬೋದು, ಮುಂದೆ ಬರುವಂಥ ತೊಂದರೆಗಳ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ ಆ ಅನುಭವ ಮಂಟಪದಲ್ಲಿ. ದೆನ್ ಆಲ್ಸೋ ದೇ ವರ್ ಇನಿಷಿಯೇಟಿಂಗ್ ದಟ್ ಇಟ್ ಶುಡ್ ರಿಮೈನ್ ಟ್ರಾನ್ಸ್ಪರೆಂಟ್ ಇನ್ ಹೀಸ್ ಲೈಫ್. ಈ ಎಕ್ಸ್ಟರ್ನಲ್ ಬಿಹೇವಿಯರ್ ಆ್ಯಂಡ್ ಇಂಟರ್ನಲ್ ಥಿಂಕಿಂಗ್ ಶುಡ್ ರಿಮೈನ್ ಕ್ಲೀನ್. ಬಾಹ್ಯ ಶುದ್ಧಿ ಮತ್ತು ಆಂತರಿಕ ಶುದ್ಧಿ ಎರಡೂ ಸಹ ಏನಾಗಿರಬೇಕು, ಸರಿಯಾಗಿರಬೇಕು, ಕ್ಲೀನ್, ಪರಿಶುದ್ಧವಾಗಿರಬೇಕು. ದ ಟ್ರಾನ್ಸ್ಪರೆಂಟ್ ಸ್ಟೇಟ್ ಆಫ್ ಲೈಫ್ ದ ಅಲ್ಟಿಮೇಟ್ ಟ್ರೂತ್, ಅದು ಅತ್ಯಂತ ಪರಿಶುದ್ಧ ಸತ್ಯ ಅಂತ ಹೇಳ್ತಾರೆ. ಆಲ್ ದೀಸ್ ಥಾಟ್ಸ್ ಗೇನ್ಡ್ ಪೊಯೆಟಿಕ್ ಎಕ್ಸ್ಪ್ರೆಷನ್ ದೇರ್ ವಚನಾಸ್. ಎಲ್ಲವನ್ನು ತಮ್ಮ ವಚನಗಳ ಮೂಲಕ ಬರೀತಾ ಇರ್ತಾರೆ. ದ ಸಿಂಪಲ್ ಪೊಯೆಟಿಕ್ ಕಾಂಪೋಸಿಷನ್ ದ ವಚನಾಸ್ ರಿಟರ್ನ್ ಇನ್ ಸಿಂಪಲ್ ಕನ್ನಡ ಕುಡ್ ರೀಚ್ ದ ಕಾಮನ್ ಪೀಪಲ್. ಎಲ್ಲವೂ ಸಹ ಸಮಾಜದಲ್ಲಿರುವಂಥ ಕೆಟ್ಟ ಪದ್ಧತಿಗಳನ್ನು, ಕೆಟ್ಟ ಜನರಿಗೆ ಅದನ್ನು ಸಿಂಪಲ್ಲಾಗಿ ತಿಳಿಸೋದ್ರ ಮೂಲಕ ವಚನಗಳನ್ನು ಬರೀತಾರೆ. ಆ್ಯಂಡ್ ದಿಸ್ ಮೂಮೆಂಟ್ ರಿಮೈಂಡ್ ಪ್ರೋ ಪೀಪಲ್ ಮೂಮೆಂಟ್ ಡ್ಯೂ ಟು ದ ಸಿಂಪಲ್ ಕನ್ನಡ. ಆಲ್ ಹ್ಯೂಮನ್ಸ್ ಆರ್ ಈಕ್ವಲ್. ಎಲ್ಲರೂ ಸರಿ ಸಮಾನರು. ನೋ ಒನ್ ಶುಡ್ ಅನ್ಟಚಬಲ್ ಬೈ ಬರ್ತ್. ಹುಟ್ಟಿನಿಂದಲೇ ಯಾರೂ ಮೇಲೂ ಅಲ್ಲ ಕೀಳು ಅಲ್ಲ. ಓನ್ಲಿ ಫಾರ್ ಫ್ಯಾನ್ಸ್ ಥ್ರೋಟ್ಸ್ ದ ಬಿಹೇವಿಯರ್ ಮೇಕ್ಸ್ ದ ಅನ್ಟಚಬಲ್. ನೀವು ನಡ್ಕೊಳ್ಳುವಂಥ ನೀತಿ ನಿಮ್ಮನ್ನು ಯಾರು ಅಂತ ಗುರುತಿಸುತ್ತೆ. And through vachanas, the vachanakaras try to identify the problems in society. There times people from all walks of life look part of this vachana movement. Allama Prabhu, Akka Mahadevi, Siddharama, Moolige Marayya, Ambigara Choudayya, Madivada Machayya, Madara Channayya, Aralayya, Kinnari Bommayya and many others were important Vachanakaras in Anubhava Mantapa. Many Vachanakaras along with Basaveshwara who had keep information equal society as their goal have enriched the contribution largest to society, culture and literature ಅಂತ ಹೇಳ್ಬೋದು. ಸೋ ಮೆನಿ ವಚನಕಾರರು ಏನು ಮಾಡ್ತಾಯಿದ್ರು, ಅಲ್ಲಿ ತಮ್ಮ ಅನುಭವ ಮಂಟಪದಲ್ಲಿ ವಚನಗಳ ಮೂಲಕ ಸಮಾಜದಲ್ಲಿ ಈಕ್ವಾಲಿಟಿಯನ್ನು ತರೋದಕ್ಕೆ ಆ್ಯಂಡ್ ಆಲ್ಸೋ ಎರಾಡಿಕೇಟೆಡ್ ದ ಸೋಷಿಯಲ್ ಈವಿಲ್ಸ್ಗಳನ್ನು ತೆಗೆದುಹಾಕೋದಕ್ಕೆ ಶ್ರಮವನ್ನು ವಹಿಸ್ತಾರೆ. ಓಕೆ, ದಿಸ್ ಈಸ್ ದ ಬಸವೇಶ್ವರ. ಓಕೆ, ಟುಡೇ ಐ ಆಮ್ ಎಕ್ಸ್ಪ್ಲೇನಿಂಗ್ ದ ಟೂ ವಚನಕಾರಸ್ ಲೈಕ್ ಮಧ್ವಾಚಾರ್ಯ ಆ್ಯಂಡ್ ಬಸವೇಶ್ವರ. ಓಕೆ, ಟುಡೇ ಕ್ವಶನ್ ಈಸ್ ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಮಧ್ವಾಚಾರ್ಯ ಆ್ಯಂಡ್ ರೈಟ್ ಎ ನೋಟ್ ಆನ್ ವರ್ಷ ಇದೊಂದು ಬರೀರಿ. ಆ್ಯಂಡ್ ಆಲ್ಸೋ ಹೂ ಎಸ್ಟಾಬ್ಲಿಷ್ಡ್ ಅನುಭವ ಮಂಟಪ, ವಾಟ್ ಆರ್ ಇಟ್ಸ್ ಆಬ್ಜೆಕ್ಟಿವ್ಸ್. ಓಕೆ, ಇದೊಂದು. ಓಕೆ, ಇವು 4 ಕ್ವಶನ್ನ ಬರೆದ್ಬಿಟ್ಟು ಯು ಸೆಂಡ್ ಮಿ ಮೈ ವಾಟ್ಸಪ್ ನಂಬರ್
ಓಕೆ. ಸೊ ಇವತ್ತಿನ ಕ್ಲಾಸಲ್ಲಿ ಮತ್ತು ಹಿಂದಿನ ಕ್ಲಾಸಲ್ಲಿ 4 ವಚನಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಆ್ಯಂಡ್ ಬಸವೇಶ್ವರ. ಸೊ ಶಂಕರಾಚಾರ್ಯಸ್ ಫಿಲಾಸಫಿ ವಾಸ್ ಅದ್ವೈತ, ರಾಮಾನುಜಾಚಾರ್ಯಸ್ ಫಿಲಾಸಫಿ ವಾಸ್ ವಿಶಿಷ್ಟ ಅದ್ವೈತ, ಮಧ್ವಾಚಾರ್ಯ ವಾಸ್ ದ್ವೈತ. ಓಕೆ, ಇವೆಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ನೀವು ಈ 3 ಕ್ವಶನ್ ಬರೆಯೋದ್ರ ಜೊತೆ ಸೊ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಇವ್ರದ್ದು ಪೇರೆಂಟ್ಸು, ವೇರ್ ಹಿ ವಾಸ್ ಬಾರ್ನ್ ಅದನ್ನು ಕಾಲಮ್ ಹಾಕಿ ಏನು ಮಾಡಿ, ಬರ್ತ್ ಪ್ಲೇಸ್, ಪೇರೆಂಟ್ಸ್ ನೇಮ್, ಫಾದರು ಮದರು, ದೆನ್ ಆಲ್ಸೋ ಗುರು, ಓಕೆ, ಆ್ಯಂಡ್ ಆಲ್ಸೋ ಬುಕ್ಸ್, ಇವುಗಳನ್ನ ಕಾಲಮ್ ಹಾಕಿ ಸಹ ಏನು ಮಾಡಿ ಬರೆದು ನನಗೆ ಸೆಂಡ್ ಮಾಡಿ. ಯಾಕಂದರೆ ಅದರಲ್ಲಿ 1 ಮಾರ್ಕ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸಸ್ಗೆ ಕ್ವಶನ್ಸ್ ಕೇಳ್ತೀನಿ. ಓಕೆ. So if any doubts in this class, you call me my number, and also you write these questions. What are the teachings? Write a note of worship and establish ಅನುಭವ ಮಂಟಪದ ಬಗ್ಗೆ ಬರೀರಿ. ಆ್ಯಂಡ್ ಆಲ್ಸೋ ಬುಕ್ಸ್ ಅದನ್ನು ಆಲ್ರೆಡಿ ಕೊಟ್ಟಿದ್ದೆ ಅನಿಸುತ್ತೆ, ಇದೇನು ಬೇಡ. ಓಕೆ. ಸೊ ಈ ರೈಟ್ ಇವು 3 ಕ್ವಶನನ್ನು ಬರೆದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ಓಕೆ. If any doubts in this class, you call me my number. Thank you.